ಎಫ್ಐಆರ್ನಲ್ಲಿ ಕಾಟೇರ ಸಿನಿಮಾ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಕ್ಕೆ ಪೊಲೀಸರ ವಿರುದ್ಧ ಮಾತಿನ ದಾಳಿ ಮಾಡಿದ್ರ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಎನ್ನುವಂತಾಗಿದೆ. ಇದೇ 3ನೇ ತಾರೀಕು ಜೆಟ್ ಲ್ಯಾಗ್ಗೆ ಪೊಲೀಸರು ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಾಕ್ ಲೈನ್ ವೆಂಕಟೇಶ್. ಪೊಲೀಸರ ಮೇಲಿನ ಕೋಪಕ್ಕೆ ಸುಳ್ಳು ಹೇಳಿದ್ರ ಹಾಗಾದ್ರೆ ವೆಂಕಟೇಶ್? ಅವತ್ತು 2 ಬಾರಿ ಜೆಟ್ ಲ್ಯಾಗ್ಗೆ ಭೇಟಿ ನೀಡಿದ್ರು ಸುಬ್ರಹ್ಮಣ್ಯ ನಗರ ಪೊಲೀಸರು. 12:45ಕ್ಕೆ ಭೇಟಿ ನೀಡಿ ರೆಸ್ಟೋ ಬಾರ್ ಅನ್ನ ಕ್ಲೋಸ್ ಮಾಡಿಸಿ ಹೋಗಿದ್ರು ಸುಬ್ರಹ್ಮಣ್ಯ ನಗರ ಪೊಲೀಸರು. ಟೈಮ್ ಸಮೇತ ತೋರಿಸ್ತೀವಿ ನೋಡಿ ನಿರ್ಮಾಪಕರೇ. 12:40 ಸುಮಾರಿಗೆ ಹಾಗೂ 3:30 ಸುಮಾರಿಗೆ ಒಟ್ಟು 2 ಬಾರಿ ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಎಫ್ಐಆರ್ ಅಲ್ಲಿ ಉಲ್ಲೇಖಿಸಿರುವಂತೆ 12:40ಕ್ಕೆ ಪಬ್ ಕ್ಲೋಸ್ ಮಾಡಿಸಿದ್ದ ಸುಬ್ರಹ್ಮಣ್ಯ ನಗರ ಪೊಲೀಸರು ಗ್ರಾಹಕರನ್ನ ಹೊರಕಳಿಸಿ ರೆಸ್ಟೋ ಬಾರ್ ಅನ್ನ ಕ್ಲೋಸ್ ಮಾಡಿಸಿದ್ರು. ಈ ವೇಳೆ ಸ್ಟಾರ್ಗಳ ಬಗ್ಗೆಯೂ ಜೆಟ್ ಲ್ಯಾಗ್ ಸಿಬ್ಬಂದಿಗೆ ಪ್ರಶ್ನೆ ಹಾಕಿದ್ರು. ಸ್ಟಾರ್ಗಳ ಬಗ್ಗೆ ಕೇಳಿದ್ದಕ್ಕೆ ಸಿನಿಮಾ ಮೀಟಿಂಗ್ ಅಂತ ಜೆಟ್ ಲ್ಯಾಗ್ ಸಿಬ್ಬಂದಿ ಹೇಳಿದ್ದಾರೆ. 20 ನಿಮಿಷ ಮೀಟಿಂಗ್ ಮಾಡಿ ಎಲ್ಲರೂ ಹೋಗ್ತಾರೆ ಅಂತ ಅಲ್ಲಿನ ಸಿಬ್ಬಂದಿಗಳು ಪೊಲೀಸರಿಗೆ ಹೇಳಿದ್ರು. ದರ್ಶನ್ ನಮ್ಮ ಓನರ್ ಫ್ಯಾಮಿಲಿ ಫ್ರೆಂಡ್, ಹೀಗಾಗಿ ವೈಯಕ್ತಿಕ ಮಾತುಕತೆ ಇದೆ. ಬಾರ್ ಕೌಂಟರ್ ಎಲ್ಲವನ್ನೂ ಕ್ಲೋಸ್ ಮಾಡ್ತಿದ್ದೇವೆ ಅಂತ ಜೆಟ್ ಲ್ಯಾಗ್ ಸಿಬ್ಬಂದಿ ಹೇಳಿಕೆ ಕೊಟ್ಟಿದ್ರು. ಹೀಗಾಗಿ ಜೆಟ್ ಲ್ಯಾಗ್ ಗೇಟ್ ಕ್ಲೋಸ್ ಮಾಡಿಸಿ ರೌಂಡ್ಸ್ ಬಂದಿದ್ರು ಸಿಬ್ಬಂದಿ. ರಾಬರಿ ಪ್ರಕರಣವೊಂದರ ಕರೆ ಹಿನ್ನೆಲೆ ರೌಂಡ್ಸ್ಗೆ ಸಿಬ್ಬಂದಿ ಹೋಗಿದ್ರು. ಇಂಥದ್ದೊಂದು ಸಂದರ್ಭದಲ್ಲಿ ಈ ವಿಚಾರ ಗೊತ್ತಾಗಿದೆ. ದೃಶ್ಯ ನಂಬರ್ 1, ಸಮಯ 12:49, ಸ್ಥಳ ಜೆಟ್ ಲ್ಯಾಗ್ ಹೊರಭಾಗ. ದೃಶ್ಯ 2, ಸ್ಥಳ ಜೆಟ್ ಲ್ಯಾಗ್ ರಿಸೆಪ್ಷನ್, ಸಮಯ 3:30. ರಾಬರಿ ಕೇಸ್ ಅಟೆಂಡ್ ಮಾಡಿ ಮತ್ತೆ ಜೆಟ್ ಲ್ಯಾಗ್ನತ್ತ ಪರಿಶೀಲನೆಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಬಂದಿದ್ರು. ಈ ವೇಳೆ ಅಲ್ಲಿ ಜನ ಸೇರಿದ್ದನ್ನ ಕ್ಲಿಯರ್ ಮಾಡಿಸಿ ರೆಸ್ಟೋ ಬಾರ್ ಒಳ ಎಂಟ್ರಿ ಕೊಟ್ಟರು. ದಾಳಿ ಮಾಡಿ ಜೆಟ್ ಲ್ಯಾಗ್ ಅನ್ನ ಕ್ಲೋಸ್ ಮಾಡಿಸಿ ಪ್ರಕರಣವನ್ನ ಆಗಾಗಲೇ ಪೊಲೀಸರು ದಾಖಲಿಸಿಕೊಂಡಿದ್ರು. ಪೊಲೀಸ್ ನಿಯಮ ಉಲ್ಲಂಘನೆ ಹಾಗೂ ಅಬಕಾರಿ ನಿಯಮ ಆಕ್ಟ್ ಅಡಿ ಪ್ರಕರಣ ಕೇಸ್ ದಾಖಲಾಯಿತು. ಮಾಲೀಕರಾದ ಶಶಿರೇಖಾ ಹಾಗೂ ಮ್ಯಾನೇಜರ್ ಪ್ರಶಾಂತ್ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಆದರೆ ಅವತ್ತು ಪೊಲೀಸರೇ ಬಂದಿಲ್ಲ ಅಂತ ಮಾಧ್ಯಮಗಳ ಮುಂದೆ ಸಾರಿ ಹೇಳಿದ್ರು ರಾಕ್ ಲೈನ್ ವೆಂಕಟೇಶ್. ಹಾಗಾದ್ರೆ ಸುಳ್ಳು ಹೇಳಿದ್ಯಾಕೆ ರಾಕ್ ಲೈನ್ ವೆಂಕಟೇಶ್? ಕಾನೂನಿನನ್ವಯ ನೋಟಿಸ್ ಕೊಟ್ಟರು ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ಯಾಕೆ ನಿರ್ಮಾಪಕ? ಸದ್ಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಕಡೆ ರಾಕ್ ಲೈನ್ ಕೊಟ್ಟಿರುವ ಹೇಳಿಕೆಗಳು ಮುಂದೆ ಇದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.